ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಗ್ರಾಮೀಣ ಪ್ರದೇಶದ 40 ಹಳ್ಳಿ ಜನರ ಉಪಯೋಗಕ್ಕೆ ಬಾರದಾದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಹೌದು, ಕೋಟಿ ಹಣ ಖರ್ಚು ಮಾಡಿದ ಆಸ್ಪತ್ರೆಯಲ್ಲಿ ವೈದ್ಯರು, ವೈದ್ಯಕೀಯ ಸಿಬ್ಬಂದಿಗಳು, ಔಷಧಿಗಳ ಕೊರತೆ ಕಾಣ್ತಾ ಇದೆ. ಇನ್ನು ವೈದ್ಯಕೀಯ ಚಿಕಿತ್ಸೆ ಸಿಗದೆ ಹಳ್ಳಿಯ ಜನರು ಪರದಾಡ್ತಾ ಇದ್ದಾರೆ. ನೆಲಮಂಗಲ ಹಾಗೂ ಮಾಗಡಿ ತಾಲೂಕಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಈ ಒಂದು ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆ ಸಾಕ್ಷಿಯಾಗಿದೆ. ಸೂಕ್ತ ಸಮಯಕ್ಕೆ ಔಷಧಿಗಳು, ಉಪಕರಣಗಳು ಸಿಗದೆ ಹಳ್ಳಿಯ ಜನರು ಪರದಾಡ್ತಾ ಇದ್ದಾರೆ. ಮೊಟಗಾನಹಳ್ಳಿ ಪ್ರಾಥಮಿಕ ಆರೋಗ್ಯ ಆಸ್ಪತ್ರೆಯ ಅತಂತ್ರ ಪರಿಸ್ಥಿತಿ ಎದ್ದು ಕಾಣ್ತಾ ಇದೆ. ಮಾಗಡಿ ತಾಲೂಕಿನ ವ್ಯಾಪ್ತಿ ಇತ್ತ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ತಾರತಮ್ಯ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ವೈದ್ಯರ ವಸತಿ ಗೃಹಗಳು ಈಗ ಪೋಲಿ ಪುಂಡರ ವಾಸಸ್ಥಾನಗಳಾಗಿ ಮಾರ್ಪಡ್ತಾ ಇವೆ. DH ಫೋನ್ ಮಾಡಿ ಕೊಟ್ಟಿದ್ರು, ಸರಿಯಾಗಿ ಹೇಳಿದ್ದೀನಿ. ಟೈಮ್ ಸರಿಯಾಗಿ ಮಾತ್ರೆ ಇಲ್ಲ, ಟೈಮ್ ಸರಿಯಾಗಿ ಇದಿಲ್ಲ, ಟೈಮ್ ಸರಿಯಾಗಿ ಸೌಕರ್ಯ ಇಲ್ಲ, ಡಾಕ್ಟ್ರುಗಳಿಲ್ಲ. ಎಷ್ಟು ವರ್ಷ ಆಯ್ತು ಓಪನ್ ಮಾಡಿ? 3 ವರ್ಷ ಆಯಿತು. 4 ವರ್ಷ ಆಯಿತು. 4 ವರ್ಷ ಆಯ್ತಾ? ಮತ್ತೆ 1.5 ವರ್ಷ ಆಯಿತು ಅಂತಾರೆ. ಇಲ್ಲ 4 ವರ್ಷ ಅಲ್ಲ ಅಂದ್ರೆ ಇಸ್ಪಿ ಇಲ್ಲ ಮಾತಾಡಿ. 3 ವರ್ಷ ಆಯಿತು. ಅವತ್ತಿಂದ ಡಾಕ್ಟ್ರುಗಳಿಲ್ವಾ? ಅದೇ ಬರ್ತಾರೆ ಡಾಕ್ಟ್ರು ಹೋಗ್ತಾರೆ ಅಷ್ಟೇ. ಮಾತಾಡಿ. ಒಬ್ರು ಬರ್ತಾರೆ, ಒಬ್ರು ಹೋಗ್ತಾರೆ, ಅಷ್ಟು ಬಿಟ್ಟು ಯಾರು ಬರ್ತಾರೆ? ದೊಡ್ಡ ಆಕ್ಸಿಡೆಂಟ್ ಆ ಥರದ್ದು ಅಂತ ಆದರೆ ಏನು ಮಾಡೋಕ್ಕಾಗಲ್ಲ. ಬ್ಯಾಂಡೇಜು ಅದು ಇದು ಇದೆ ಎಲ್ಲ ನೆಲಮಂಗಲ ಹೋಗ್ಬೇಕು, ಇಲ್ಲಿ ಮಾಗಡಿಗೆ ಹೋಗ್ಬೇಕು. ನಿಮ್ಗೇನು ಡಾಕ್ಟ್ರು ಬೇಕಾ ಬೇಡವಾ? ಬೇಕು ಸ್ವಾಮಿ, ಒಳ್ಳೆ ಡಾಕ್ಟ್ರು ಕೊಟ್ಟರು ಒಳ್ಳೇದಲ್ವಾ? ಅಯ್ಯ ಸ್ವಾಮಿ, ಸುತ್ತ ಎಷ್ಟು ಹಳ್ಳಿ ಅದೇ? ಸುಮಾರು 32 ಹಳ್ಳಿ ಐತಿ. 32 ಹಳ್ಳಿ? 32 ಹಳ್ಳಿ ಮೋಟ್ಕಂಡು ಗ್ರಾಮ ಪಂಚಾಯತಿ ಸೇರೋದು 32 ಹಳ್ಳಿ. ಎಷ್ಟು ಜನಸಂಖ್ಯೆಯಲ್ಲಿ? ಇಷ್ಟು ಏನು ಹೆಚ್ಚು ಕಮ್ಮಿ ಒಂದು 10,000 ಜನಸಂಖ್ಯೆ ಮೇಲ್ಪಟ್ಟದೆ. 10,000, 20,000, 15,000 ಜನಸಂಖ್ಯೆ ಮೇಲ್ಪಟ್ಟದೆ. ಇದೊಂದ್ರೊಳಗೆ 5,000 ಅದೇ ಮೋಟ್ಕಂಡು ಹೋಗಿ. ತಮ್ಮ ಹೆಸರು? ಬೈರೇಗೌಡ ಅಂತ. ಮೈಕಾಯಿ ಹೊಡ್ತ, ಎದೆ ನೋವು, ತಲೆನೋವು, ಕಣ್ಣು ಬಿಡೋಕ್ಕಾಗಲ್ಲ, ರಟ್ಟೆಗಳು ಒಂದೊಂದು ಟೈಮ್ ಎತ್ತಕ್ಕಾಗಲ್ಲ. ಡಾಕ್ಟ್ರು ಇಲ್ಲಿ ಒಬ್ಬರು ಬಂದರು ಒಬ್ಬರು ಬಂದಿರಲ್ಲ. ಹಿಂಗಾಗೋಗ್ಬಿಟ್ಟು ಒಬ್ಬರು ಬರ್ತಾರೆ, ಅವಾಗ ತೋರಿಸ್ಕೊಂಡು ಹೋದ್ರೆ ತಿರುಗಿಲ್ಲ. ತಿರುಗಿ ಬಂದಾಗ
ಏನು ಮಾಡ್ತೀರಾ ಹಿಂಗಾದಾಗ ಬಡವ್ರಿಗೆ ಯಾವ ಸೌಕರ್ಯನೂ ಸಿಗಲ್ಲ. ಹಾಂ, ಎಷ್ಟು ವರ್ಷದಿಂದ ಇದ್ದೀರಿ ನೀವು ಇಲ್ಲಿ? ಇಲ್ಲಿ ನಾವು ಹುಟ್ಟಿದ್ದು ಇದೇ ಊರೇ ಸಾ. ಹಾಂ ಹಾಂ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇದೇ ಊರೇನೆ. ಹಾಂ. ಹಾಂ, ಡಾಕ್ಟ್ರ್ ಬೇಕಾ ಬೇಡವಾ ನಿಮಗೆ? ಡಾಕ್ಟ್ರು ಬೇಕು ಸಾ, ಬೇಕಿಲ್ಲ ಅಂತ ಯಾರು ಹೇಳ್ತಾರೆ ಸಾ? ಯಾಕೆ ಇದುವರೆಗೆ ಕೇಳಲಿಲ್ಲ ನೀವು? ಕೇಳಿದ್ರೆ ಯಾರು ಹೇಳ್ತಾರೆ ಸಾ? ಬಡವ್ರ ಮಾತು ಲೆಕ್ಕಕ್ಕಿಲ್ಲ. ಏನನ್ನ ಬಿಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಸೌಕರ್ಯ ಮಾಡೋರೆ ಆದರೆ ಅವ್ರ ರೆಕಮೆಂಡ್ ಚೆನ್ನಾಗಿರ್ತದೆ, ಎಲ್ಲಿ ಬೇಕೋ ಅಲ್ಲಿ ತೋರಿಸ್ತಾರೆ. ಬಡವರು ಆ ಥರ ಮಾತಾಡಿದ್ರು ಬಡವ್ರಿಗೆ ರಕ್ಷಣೆ ಒಂಚೂರು ಸಿಗಲ್ಲ. ಹಾಂ, ಅಪ್ಪ ನಿನಗೆ ಮಾಡ್ಕೊಡ್ತೀನಿ ಕೊಡು ಅಂತಾರೆ, ತಿರ್ಗಾ ಅಷ್ಟೇ ಹೇಳೋದು ಮಾತ್ರ ತುಪ್ಪ ಹೇಳ್ದಂಗೆ ಹೇಳ್ತಾರೆ ಅಷ್ಟೇ. ಬಡವ್ರು ಮಾತ್ರ ಅಷ್ಟೇ ಬಿಡಿ, ಇನ್ನು ಮುಗಿದೋಯ್ತು ಬಡವ್ರ ಕತೆ ಬಡವ್ರಿಗೇನೆ. ಹಾಂ, ಜಾಸ್ತಿ ತೊಂದರೆ ಆದ್ರೆ ಎಲ್ಲಿ ಹೋಗ್ಬೇಕು ನೀವು? ನೆಲಮಂಗಲ ಹೋಗ್ಬೇಕು, ಇಲ್ದ್ರೆ ಮಾಗಡಿ ಹೋಗ್ಬೇಕು. ಅಷ್ಟೇ ಸಾ. ಆಸ್ಪತ್ರೆ ಚೆನ್ನಾಗಿಲ್ವಾ ಇದು? ಯಾವುದು? ಡಾಕ್ಟ್ರು ಬಂದರೆ ಚೆನ್ನಾಗಿರ್ತಾರೆ ಸಾ. ಡಾಕ್ಟ್ರ್ ಹೇಳ್ತಿದ್ದು ಏನು ಮಾಡ್ತಾರೆ ಹೇಳಿ ಸಾ? ಹಾಂ, ಡಾಕ್ಟ್ರು ಬಂದರೆ ಜನ ಇದ್ದೇ ಇರ್ತದೆ. ಹಾಂ, ಇಲ್ಲಿ ಸರ್ ಇಲ್ಲಿ ಆಸ್ಪತ್ರೆ ಆಗಿ ಅಲ್ಲೇ ಒಂದು 2.5 ವರ್ಷ ಆಯ್ತು ಬಿಲ್ಡಿಂಗ್ ಆಗಿ. 2.5 ಕೋಟಿ ರೂಪಾಯಿ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಯಿತು, ಬಿಲ್ಡಿಂಗ್ ಎಲ್ಲ ಕಟ್ಸಿದ್ರು. ಆಮೇಲೆ ಅವತ್ತಿಂದನೂ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಗ್ರಾಮಸ್ಥರೆಲ್ಲ ಸೇರಿ, ಡಾಕ್ಟ್ರುಗಳ್ನ ಸಿಬ್ಬಂದಿಗಳ್ನ ಇದು ಮಾಡಿ ಅಂತ. ಅವರು ಸರ್ಕಾರ ಲೆವೆಲ್ ಹಾಕಿದ್ದೀವಿ ಅಂದರು. ಆಮೇಲೆ ಎಲ್ಲ ಹೋಗಿ ಅಲ್ಲೂ ಆನಂದರಾವ್ ಸರ್ಕಲಲ್ಲಿ ಎಲ್ಲ ವಿಚಾರಿಸ್ತೋ. ಅದಕ್ಕೆ 7 ಜನ ಬೇಕಪ್ಪ, 7 ಜನ ಸಿಬ್ಬಂದಿ ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಆ ಸರ್ಕಾರ ಏನು ಕ್ರಮ ಕೈಗೊಳ್ತದೋ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಮಾಗಡಿ ತಾಲೂಕು ಎಮ್ ಎಲ್ ಎವ್ರಿಗೂ ಹೇಳಿದ್ವಿ, ಮೊದಲು ಹೋಸರಿ ಎಮ್ ಎಲ್ ಎದವ್ರಿಗೂ ಹೇಳಿದ್ವಿ. ಅವರು ಎಲ್ಲ ಅಸೆಂಬ್ಲಿಯೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಆಯಿತು ಮಾಡ್ಕೊಡ್ತೀವಿ ಅಂದರು. ಈಗ ಹೊಸ ಸರ್ಕಾರ ಬಂದೈತೆ, ಅಲ್ಲೇ ಒಂದು 10 ತಿಂಗಳಾಯಿತು. ಅವ್ರ ಹತ್ರನೂ ಮನವಿ ಕೊಟ್ಟಿದ್ದೀವಿ, ಇಲ್ಲ ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಎಮ್ ಎಲ್ ಎರು. ಅದಕ್ಕೆ ನಾವು ಈಗ ಭಾರಿ ಜನ ತೊಂದರೆ, 35 ಹಳ್ಳಿ 40 ಹಳ್ಳಿಗೆ ಆಸ್ಪತ್ರೆ ಭಾರಿ ತೊಂದರೆ ಆಗಿದೆ. ಪಾಪ ರೈತಾಪಿ ಜನ 15 ಕಿಲೋಮೀಟ್ರು ನೆಲಮಂಗಲ ಹೋಗ್ಬೇಕು, 15 ಕಿಲೋಮೀಟ್ರು ಮಾಗಡಿಗೆ ಹೋಗ್ಬೇಕು. ಅದರಿಂದ ಜನಗಳಿಗೆ ಭಾರಿ ತೊಂದರೆ ಆಗ್ತದೆ. ಆದಷ್ಟು ಹೆಚ್ಚಿನ ರೀತಿಲಿ ನೆಲಮಂಗಲ ಶಾಸಕರು, ಮಾಗಡಿ ಶಾಸಕರು ಎಲ್ಲರೂ ಸೇರಿ ಹೆಚ್ಚಿನ ರೀತಿಲಿ ಆಸ್ಪತ್ರೆಗೆ ಸಿಬ್ಬಂದಿನ ಮಾಡಿಕೊಡ್ಬೇಕು, ಡಾಕ್ಟ್ರಿಗೆ ಹಾಕ್ಸ್ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ ಗ್ರಾಮಸ್ಥರೆಲ್ಲರೂ. ಸರ್, ಈಗ ಈ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಕುಂಠಿತ ಒಂದು ಕಾರಣ ಇರಬೇಕಲ್ವಾ? ಕುಂಠಿತ ಅನ್ನೋ ಕಾರಣ ಅಂದರೆ ಡಾಕ್ಟ್ರು ಇಲ್ಲಿ ಮೆಡಿಷನ್ನು ಬರೋಲ್ಲ. ಈಗ ಈ ಆಸ್ಪತ್ರೆ ಆದರೆ ಅಂತ ಮೆಡಿಷನ್ ಬರೋದು. ಈಗ ಆಸ್ಪತ್ರೆನೇ ಅಲ್ಲಿ ಅಪ್ರೂವಲ್ ಆಗಿಲ್ವಲ್ಲ, ಇನ್ನು ಅಪ್ರೂವಲ್ ಆದರೆ ಆಸ್ಪತ್ರೆ ಅಪ್ರೂವಲ್ ಆದರೆ ಡಾಕ್ಟ್ರು ಕೊಡ್ಬೋದು. ಇವರೇ ಮತ್ತು ಈಗ ಸುಮ್ಮನೆ ನಾವು ಜನಗಳು ಒತ್ತಾಯ ಮೇರೆಗೆ ಇನ್ಚಾರ್ಜ್ ಹಾಕಿದ್ದಾರೆ. ಒಂದು 3 ದಿವಸ ಒಬ್ಬರು ಡಾಕ್ಟ್ರು ಬರ್ತಾರೆ, ಇನ್ನೊಂದು ದಿವಸ 3 ದಿವಸ ಇನ್ನೊಬ್ಬರು ಬರ್ತಾರೆ. ಅದರಿಂದ ಫೆಸಿಲಿಟಿ ಜನಗಳಿಗೆ ಸರಿಯಾಗಿ ಸಿಗ್ತಾ ಇಲ್ಲ, ಅನಾನುಕೂಲ ಆಗ್ತೈತೆ. ಆಸ್ಪತ್ರೆ ಕ್ಲೀನಿಂಗ್ ಇಲ್ಲ. ಆಸ್ಪತ್ರೆ ಅಲ್ಲ ಇರೋದ್ರಲ್ಲಿ ಸಿಬ್ಬಂದಿ ಅವರು ಸ್ವಲ್ಪ ಮಾಡ್ಕೊತವ್ರೆ, ಇರೋದಲ್ಲಿ ಪರ ಇಲ್ಲ. ಆದರೆ ಮೆಡಿಷನ್ನು ಡಾಕ್ಟ್ರು ನಮಗೆ ಭಾರಿ ತೊಂದರೆ ಆಗಿದೆ. ಹೆರಿಗೆ ಹಾಸ್ಪಿಟ್ಲು ಅಂತ ಮಾಡಿರೋದು, ಹೆರಿಗೆ ಹಾಸ್ಪಿಟ್ಲು ಸಂಬಂಧಪಟ್ಟಂತೆ ಏನೂ ಇಲ್ಲ. ಆಮೇಲೆ ಡಾಕ್ಟ್ರ್ ಇರೋದಕ್ಕೆ ಕ್ವಾರ್ಟರ್ಸು ಕೂಡ ಕಟ್ಸೋದು, 2 ಕ್ವಾರ್ಟರ್ಸ್ ಅವೆ. ಹೆರಿಗೆ ಹಾಸ್ಪಿಟ್ಲು ಅಂತ ಕೋರ್ಟಲ್ಲಿ ಓಡಾಟ ಮಾಡಿ ಗ್ರಾಮಸ್ಥೆಲ್ಲ ಮಾಡಿ ಸ್ಯಾಂಕ್ಷನ್ ಮಾಡಿಸಿರೋದು. ಅದರಿಂದ ಸಿಬ್ಬಂದಿನ ಬೇಗ ಕೊಡಬೇಕು ಅಂತೇಳಿ ನಾವು ಸರ್ಕಾರನ ಕೇಳ್ಕೊತಾ ಇದ್ದೀವಿ. ಈ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ಸುತ್ತಲೂ ಎಷ್ಟು ಜನಸಂಖ್ಯೆ ಇದೆ? ಜನಸಂಖ್ಯೆ ಎಲ್ಲ ಒಂದು 10,000 ಜನಸಂಖ್ಯೆ ಬರ್ತದೆ ಸರ್. 11,000 ಜನಸಂಖ್ಯೆ ಬರ್ತೈತೆ. ಎಷ್ಟು ಗ್ರಾಮಗಳು? ಒಟ್ಟೆಲ್ಲ ಒಂದು 50 ಗ್ರಾಮ ಸೇರ್ತದೆ ಸರ್. ಒಂದು ವೇಳೆ ತುರ್ತು ಪರಿಸ್ಥಿತಿಯಲ್ಲಿ ಚಿಕಿತ್ಸೆ ಸಿಗಲಿಲ್ಲ ಅಂದರೆ ಎಲ್ಲಿ ಹೋಗ್ಬೇಕು ಸರ್? 20 ಕಿಲೋಮೀಟ್ರ್ ನೆಲಮಂಗಲ, 15ರಿಂದ 20 ಕಿಲೋಮೀಟ್ರ್ ನೆಲಮಂಗಲಕ್ಕೆ ಹೋಗ್ಬೇಕು, ಇಲ್ಲ ಮಾಡಿ ಹೋಗ್ಬೇಕು. 15ರಿಂದ 20 ಕಿಲೋಮೀಟ್ರ್ ಮಾಡಿ ಹೋಗ್ಬೇಕು. ಅದ್ರ ಮಧ್ಯ ಎಲ್ಲೂ ಇಲ್ಲ ಸರ್, ಎಲ್ಲ ತೊಂದರೆ ಆಗ್ಬಿಟ್ಟಿದೆ. ಸಮಸ್ಯೆ ಆದರೆ ಪೇಷಂಟ್ಗೆ ಪೇಷಂಟ್ ಅದೇ ಪಾಪ ಈ ವೆಹಿಕಲ್ ಮಾಡ್ಕೊಂಡು ಆಟೋ ಪಾಟೋ ಮಾಡ್ಕೊಂಡು ಜನ ನೆಲಮಂಗಲಕ್ಕೆ ಹೋಗ್ತಾರೆ. ಅಂತ ವ್ಯವಸ್ಥೆ ಆಸ್ಪತ್ರೆ ಬೇಕಾ ಇಲ್ಲಿ? ಅದೇ ಸರ್, ಈಗ ಸರ್ಕಾರ ಮಾಡಬೇಕು ಅನ್ನುವಾಗಿ ಈಗ ಯಾರೋ ಒಬ್ಬರ ಕೈಲಿ, ಈಗ DHO ಕೈಲೂ ಇಲ್ಲ, ಗ್ರಾಮ ಪಂಚಾಯತಿ ಇವ್ರ ಕೈಲೂ ಇಲ್ಲ, ಸರ್ಕಾರನೇ ಮಾಡಬೇಕು. ಎಮ್ ಎಲ್ ಎವರು ಮನಸ್ಸು ಮಾಡಿ ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಯವರಿಗೆ ಗಮನಕ್ಕೆ ತಂದು ಮಾಡ್ಬೇಕು ಸರ್. ಒಳ್ಳೇದು ಮಾಡಿಕೊಳ್ಳಿ. ಆದಷ್ಟು ಜನಕ್ಕೆ ಭಾರಿ ತೊಂದರೆ ಆಗೈತೆ. ನಮ್ಮ ಹೆಸರು M.R. ಶಿವಕುಮಾರ್ ಅಂತೇಳಿ, ಮೋಟ್ಗಾಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು.